ಆರ್ಆರ್ ನಗರ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಆರ್ಎಂಸಿ ಯಾರ್ಡ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ರೇಪ್ ಕೇಸ್ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಈ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಎಸ್ಐಟಿ. ಮಹಿಳೆ ಮಾಡಿರೋ ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ. ಹೀಗಾಗಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ ಎಸ್ಐಟಿ ಅವರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಸುಳ್ಳು ದೂರು ಕೊಡಿಸೋದನ್ನ ಮೊದಲು ಬಿಡಬೇಕು. ನನ್ನ ವಿರುದ್ಧ ಮಾಡಿರೋ ಆರೋಪಗಳು ಒಂದೆರಡಲ್ಲ, ಎಲ್ಲವನ್ನೂ ದೇವರು ನೋಡ್ಕೊಳ್ತಾನೆ. ಕ್ಲೀನ್ ಚೀಟ್ ಬಳಿಕ ಶಾಸಕ ಮುನಿರತ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಲೋಕಸಭಾ ಚುನಾವಣೆ ಆದಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಮೇಲೆ ಸತತವಾಗಿ ಅತ್ಯಾಚಾರ ಪ್ರಕರಣಗಳು, ದಲಿತ ದೌರ್ಜನ್ಯ ಪ್ರಕರಣಗಳು ಭಾಳಷ್ಟು ದಾಖಲಿಸ್ತಾ ಇದ್ದಾರೆ. ದೇವರಿದ್ದಾರೆ, ಆ ದೇವರೇ ನೋಡ್ಕೊಳ್ಳಿ. ಇವತ್ತು ನನಗೆ ಮಾಹಿತಿ ಬಂತು. ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಮಾಧ್ಯಮದ ಭಾಳಷ್ಟು ಜನ ಮಾಧ್ಯಮದವರು ನನಗೆ ಕರೆ ಮಾಡಿದರು. ಹಾಗಾಗಿ ನಾನು ಇವತ್ತು ಬರೋಕ್ಕಾಗ್ತಾಯಿಲ್ಲ. ನಾಳೆ ನಾನು ಪತ್ರಿಕಾಗೋಷ್ಠಿ ಕರೀತಾ ಇದ್ದೇನೆ. ನಾಳೆ ಸಂಪೂರ್ಣವಾಗಿ ಮಾತನಾಡ್ತೇನೆ. ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದ್ದಾರೆ. ಆದರೆ ಅದರಲ್ಲಿ ಏನು ಅಂಶಗಳಲ್ಲಿ ಬಿ ರಿಪೋರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಅದು ಬಂದ ಮೇಲೆ ನಾನು ತಮಗೆಲ್ಲ ಮಾಹಿತಿನೂ ನಾನು ಹಂಚ್ಕೊಳ್ತೇನೆ. ಒಂದಂತೂ ಹೇಳ್ತೇನೆ, ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು. ಇಲ್ಲೇನು ಯಾರೂ ಶಾಶ್ವತ ಅಲ್ಲ. ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ.